ನಮಸ್ಕಾರ ವೀಕ್ಷಕರೇ. ಹಿಂದಿನ ವಿಡಿಯೋದಲ್ಲೆಲ್ಲ ನೀವು 3 ಗುಲಗಂಜಿ ಬಗ್ಗೆ ತಿಳ್ಕೊಂಡಿದ್ದೀರಾ. ಈಗ ಕೊನೆಯದಾಗಿ ಕಪ್ಪು ಗುಲಗಂಜಿ. ಕಪ್ಪು ಗುಲಗಂಜಿ ಅಂತ ಹೇಳಿದ್ರೆ ಒಂದು ಕಪ್ಪು ಗುಲಗಂಜಿ ಆಕರ್ಷಣೆಗಾಗಲಿ ಪ್ರತಿಯೊಂದಕ್ಕೂ ಇದನ್ನ ಯೂಸ್ ಮಾಡ್ತಾರೆ. ಇದ್ರ ಬಗ್ಗೆ ಗುರುಗಳು ಏನು ಹೇಳ್ತಾರೆ ನೋಡೋಣ ಬನ್ನಿ. ಗುರುಗಳೇ, ನಮಗೀಗ ಸಾಕಷ್ಟು ಮಾಹಿತಿಗಳು ಕೊಟ್ಟಿದ್ದೀರಾ. ಬಿಳಿ ಗುಲಗಂಜಿ, ಹಸಿರು ಗುಲಗಂಜಿ, ಹಾಗೆ ಕೆಂಪು ಗುಲಗಂಜಿ ಬಗ್ಗೆ. ಇನ್ನು ಉಳಿದಿರೋಂಥದ್ದು ಕಪ್ಪು ಗುಲಗಂಜಿ. ಕಪ್ಪು ಗುಲಗಂಜಿ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡಿ ಗುರುಗಳೇ. ಓಂ ಶಾಂತಿ. ಗುರುಮಕ್ಕಳೇ, ಭಕ್ತರೇ, ಮಿತ್ರರ ಅಭಿಮಾನಿಗಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೆಯದಾಗಲಿ. ವೀಕ್ಷಕರೇ, ಈಗಾಗಲೇ ಗುಲಗಂಜಿಗಳ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆದಷ್ಟು ಭಾಗ 1ರಿಂದ ಭಾಗ 6ರವರೆಗೆ ನಾವು ಕೊಟ್ಟಿದ್ದೀನಿ ಮಾಹಿತಿಯನ್ನು. ಈಗ ಭಾಗ 5, 7 ಇರುತ್ತೆ. ಕಪ್ಪು ಗುಲಗಂಜಿ ಬಗ್ಗೆನೂ ನಾನು ಮಾಹಿತಿ ಕೊಟ್ಟಿದ್ದೀನಿ. ಇದು ಭಾಗ 7. ಇಲ್ಲಿವರೆಗೆ 6 ಭಾಗಗಳನ್ನು ಇದೇ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಾಗಿದೆ. ನೀವೆಲ್ಲ ನೋಡಿರ್ತೀರ. ನೋಡಿದರೆ ಇಲ್ಲಿಂದ ಕಂಟಿನ್ಯೂ ಮಾಡಿ. ನೋಡಿಲ್ಲ ಅಂದರೆ ಮುಂದಿನ ಹಿಂದೆ ಭಾಗದ ವಿಡಿಯೋಗಳನ್ನು ನೋಡಿ, ಇದನ್ನು ನೋಡಿ, ಆಗ ನಿಮಗೆ ಕ್ಲಾರಿಟಿ ಬರುತ್ತೆ. ಹಿಂದೆ ಭಾಗಗಳಲ್ಲಿ ಬಿಳಿಯ ಗುಲಗಂಜಿ, ಕೆಂಪು ಗುಲಗಂಜಿ, ಹಸಿರು ಗುಲಗಂಜಿ ಅವ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಹಾಗೆ ಕಪ್ಪು ಗುಲಗಂಜಿ ಬಗ್ಗೆನೂ ಪಾರ್ಟ್ 1 ಕೊಟ್ಟಿದ್ದೀವಿ. ಆದರೆ ಕಪ್ಪು ಗುಲಗಂಜಿನಲ್ಲಿ 2 ಭಾಗ ಮಾಡ್ತಾಯಿದ್ವಿ. ಇದು ವಿಶೇಷ. ಹೇಗೆ ಅಂದರೆ, ಭಾಗ 1ರಲ್ಲಿ ಕಾಳಿ, ಮಹಾಕಾಳಿ, ರಕ್ತ ಬೀಜಾಸುರ ಇತ್ಯಾದಿ ಬಂದಿದೆ ಸ್ಟೋರಿ. ಭಾಗ 1ರಲ್ಲಿ ಕಪ್ಪು ಗುಲಗಂಜಿ. ಇದು ಭಾಗ 2 ಕಪ್ಪು ಗುಲಗಂಜಿ. ಏನಪ್ಪ ಅಂದರೆ, ಶನೇಶ್ವರ, ರಾಹು, ಕೇತು ಈ ಒಂದು ಕಪ್ಪು ಗುಲಗಂಜಿ ಭಾಗ 2ರಲ್ಲಿರುತ್ತೆ ಮಾಹಿತಿ. ಇದನ್ನು ಪೂರ್ಣ ವಿಡಿಯೋನ ನೀವು ನೋಡಿ, ಹಾಗೆ ಹಿಂದಿನ ಭಾಗಗಳನ್ನು ನೋಡಿ, ಈ ಭಾಗವನ್ನು ಪೂರ್ತಿಯಾಗಿ ನೋಡಿ. ಶನಿ ಕಾಟ ಇಲ್ಲ ಅಂದರೆ ನಮಗೆ ಗುರು ಒಲಿತಾರೆ, ಅಥವಾ ಗುರು ಒಲಿದ್ರೆ ಶನಿ ಕಾಟ ಇರಲ್ಲ, ನೆನಪಿಟ್ಕೊಳ್ಳಿ. ಹಾಗೆ ರಾಹುಕೇತು ನಮ್ಮ ಗ್ರಹಗತಿಯಲ್ಲಿ ಸರಿಯಿಲ್ಲದೆ ಹೋದರೆ, ನೆಗೆಟಿವ್ ಆದರೆ ಕಷ್ಟಗಳು ತಪ್ಪಿದ್ದಲ್ಲ. ರೋಗಗಳು, ಬಾಧೆಗಳು, ಸಾಲದ ಬಾಧೆಗಳು, ಶತ್ರುಗಳ ಭಯ ಇತ್ಯಾದಿ ಉಟ್ಕೊಳ್ಳುತ್ತೆ. ಕಷ್ಟ ನಷ್ಟಗಳು ಉಟ್ಕೊಳ್ತವೆ. ಅದಕ್ಕೆ ಶನೇಶ್ವರನ ದಯ ಬೇಕು, ರಾಹುಕೇತು ಇವರ ಸಪೋರ್ಟ್ ಬೇಕು ನಮಗೆ. ಆವಾಗಲೇ ನಾವು ಉದ್ಧಾರ ಆಗೋದು. ಗೊತ್ತಾಯ್ತಲ್ಲ? ಹಾಗಾದರೆ ಭಕ್ತಿ ಮಾರ್ಗದಲ್ಲಿ ನಾವು ಮುಖ್ಯವಾಗಿ ಮೊದಲನೇದಾಗಿ ಹೊಲಿಸ್ಕೋಬೇಕು. ಅದರ ಜೊತೆಗೆ ನಾವು ವೈದ್ಯಕೀಯವಾಗಿ, ಆರೋಗ್ಯ ಬಗ್ಗೆ ವೈದ್ಯಕೀಯವಾಗಿ, ಹಾಗೆ ಯಂತ್ರ ತಂತ್ರ ಮಂತ್ರದ ಬಗ್ಗೆ ಗುಲಗಂಜಿಗಳನ್ನು ಉಪಯೋಗಿಸ್ಬೇಕಾಗುತ್ತೆ. ಗೊತ್ತಾಯ್ತಲ್ಲ? ಇದರಿಂದ ನಾವು ಯಾಂತ್ರಿಕ ಒಂದು ತಂತ್ರಗಾರಿಕೆಯಿಂದ ನಾವು ಒಂದು ಶಕ್ತಿಯನ್ನು ಉಪಯೋಗಿಸ್ಕೊಂಡು, ಎನರ್ಜಿ, ಪಾಸಿಟಿವ್ ಎನರ್ಜಿ ಉಪಯೋಗಿಸ್ಕೊಂಡು, ಗುಲಗಂಜಿಗಳಿಂದ ಅವುಗಳ ಸಹಾಯದಿಂದ ನಾವು ಬೀಜಾಕ್ಷರ ಮಂತ್ರಗಳನ್ನು 108 ಬಾರಿ ಜಪಿಸಿ ಆರಾಧನೆ ಮಾಡಿ ಆ ದೈವ ಆಶೀರ್ವಾದವನ್ನು ಪಡಿತೀವಿ. ಇದು ಒಂದು ಮೆಥಡ್. ಆಲ್ರೆಡಿ ಬಿಳಿ ಗುಲಗಂಜಿ, ಹಸಿರು ಗುಲಗಂಜಿ, ಕೆಂಪು ಗುಲಗಂಜಿ, ಕಪ್ಪು ಗುಲಗಂಜಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಯಾವ ರೀತಿ ಜಪ ಮಾಡೋದು, ಯಾವ ರೀತಿ 108 ಸಾರಿ ಗುಲಗಂಜಿಗಳನ್ನು ಒಂದು ಬಟ್ಲಲ್ಲಿ ಹಾಕ್ಕೊಂಡು, ಬಟ್ಟೆನಲ್ಲಿ ಇಟ್ಕೊಂಡು, ಅದನ್ನು ಒಂದೊಂದೇ ಗುಲಗಂಜಿ ಸೈಡ್ಗೆ ಹಾಕಿ ಬೀಜಾಕ್ಷರ ಮಂತ್ರ ಹೇಳ್ತೀವಿ. ಅದೆಲ್ಲ ಹಿಂದಿನ ವಿಡಿಯೋಗಳು ನೋಡಿ, ಅದರಲ್ಲಿದೆ. ಆದರೆ ಶನೇಶ್ವರ, ಮೇನಲ್ಲಿ ಶನೇಶ್ವರ ಗ್ರಹಗತಿ ನಮ್ಗೆ ಸರಿಯಿಲ್ಲ ಅಂದರೆ ಕಷ್ಟಗಳು. ಶನೇಶ್ವರ ಯಾಕೆ ಕಷ್ಟ ಕೊಡ್ತಾನಂದರೆ, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದು ಚೂರು ಅಹಂಕಾರ ಪಟ್ಟರು ನಾವು, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಶನೇಶ್ವರ ಹೆಗಲ ಮೇಲೆ ಕೂತ್ಕೊಳ್ತಾನೆ. ಇದು ಒಂದನೇದು. ಅದೇ ನಾವು ಇನ್ನು ದುರಹಂಕಾರನೇ ಪಡ್ತಾರೆ ಅತಿಯಾಗಿ, ಅವ್ರ ಕತೆ ಅಂತೂ ಬೇಡ. ಆದರೆ ಕೆಲವರು ಎಷ್ಟೇ ಕೆಟ್ಟದ್ದು ಮಾಡಲಿ, ದುರಹಂಕಾರ ಪಡಲಿ, ಪ್ರಾರಂಭದಲ್ಲಿ ಅವರು ಹಣ ಮಾಡ್ತಾರೆ, ಆಸ್ತಿ ಮಾಡ್ತಾರೆ,
ಒಂದು ಟೂ ವೀಲರ್ ತಗೊಳ್ತಾರೆ, ಕಾರ್ ತಗೊಳ್ತಾರೆ, ತುಂಬ ಆಸ್ತಿ ಮಾಡ್ತಾರೆ, ನೂರಾರು ಕೋಟಿ ಸಾವಿರಾರು ಕೋಟಿನೂ ಕೆಲವ್ರು ಮಾಡ್ತಾರೆ ಬಿಡಿ. ಅದರಲ್ಲಿ ಎಲ್ಲರೂ ಕೆಟ್ಟವರು ಅನ್ನಲಿಲ್ಲ. ಕೆಲವರು ದುರಾಂಕಾರ ದುರಾಸೆ ಇನ್ನೊಬ್ಬರನ್ನ ತುಳಿದು ಮೇಲೆ ಬರ್ತಾರೆ. ಆದರೆ ಅವ್ರಿಗೆ ಒಂದಲ್ಲ ಒಂದಿನ ಶನೇಶ್ವರ ಅವರು ಹೆಗಲ ಮೇಲೆ ಕೂತ್ಕೊಳ್ತಾನೆ. ಹಾಗೆ ನಾವೇ ಒಳ್ಳೆಯವರೇ ತಪ್ಪಿ ತಪ್ಪು ಮಾಡಿಬಿಟ್ರೆ ಶನೇಶ್ವರ ಕೂತ್ಕೊಬಿಡ್ತಾನೆ ಅಂದಮೇಲೆ ಉದ್ದೇಶಪೂರ್ವ ಅವ್ರಿಗೆ ಎಷ್ಟೇ ಬುದ್ಧಿ ಹೇಳಿದ್ರು ಯಾರ್ಯಾರೋ ಶಾಪ ತಗಲಿರುತ್ತೆ, ಅವ್ರು ಯಾರ ಮಾತು ಕೇಳಲ್ಲ. ಅಂಥ ದುರಾಂಕಾರಿಗಳು ಹೆಗಲ ಮೇಲೆ ಕೂತ್ಕೊಳ್ಳಲ್ವಾ? ಹೆಗಲ ಮೇಲೆ ತಲೆ ಮೇಲೆ ಕೂತ್ಕೊಬಿಡ್ತಾನೆ ಅವ್ರಿಗೆ. ಇದು ನಿಮ್ಗೆ ಗೊತ್ತಿರೋ ವಿಚಾರ ಅಲ್ವಾ? ಆದರೆ ಶನೇಶ್ವರನ ಬಗ್ಗೆ ಸಾಕಷ್ಟು ಕಥೆಗಳನ್ನು ಕೇಳಿರ್ತೀರ, ನಿಮ್ಗೆ ಗೊತ್ತಿದೆ. ಅದಕ್ಕೆ ನಾವು ಆ ಶನೇಶ್ವರನ ಪ್ರೀತಿ ಪಾತ್ರ ವಾತ್ಸಲ್ಯವನ್ನು ನಾವು ಬಯಸಬೇಕಾಗುತ್ತೆ. ಆ ಭಗವಂತನ ಒಂದು ದಯೆ ಅನುಕಂಪ ವಿನಯ ಆತನ ಕೃಪಾ ಕಟಾಕ್ಷಕ್ಕೆ ಪ್ರಸನ್ನತೆಗೆ ನಾವು ಒಳಗಾಗಬೇಕು. ಅದಕ್ಕೆ ನಾವು ವಿಧೇಯರಾಗಿರಬೇಕು, ಆರಾಧನೆ ಮಾಡಬೇಕು ಅಲ್ವಾ? ಈಗ ಶ್ರಾವಣ ಮಾಸ ಬರುತ್ತೆ, ನಿಮ್ಗೆ ಗೊತ್ತಿದೆ. ಶ್ರಾವಣ ಶನಿವಾರಗಳಲ್ಲಿ ಪ್ರತಿ ಶನಿವಾರ ಶನೇಶ್ವರನ ದೇವಾಲಯಕ್ಕೆ ಹೋಗಿ ಅಥವಾ ಮನೆಯಲ್ಲಿ ನೀವು ಗುಲಗಂಜಿ ಇಟ್ಕೊಂಡು ಒಂದೊಂದು ಮಂತ್ರ ಹೇಳ್ತಾ ಆತನ ಸ್ಮರಣೆ ಮಾಡಿ 108 ಬಾರಿ ಪಾಪಕರ್ಮಗಳ ನಿವಾರಣೆಗಾಗಿ, ಆತನ ಕೃಪಾ ಕಟಾಕ್ಷಕ್ಕಾಗಿ. ಗೊತ್ತಾಯ್ತಲ್ಲ? ನಾನು ಬೀಜಾಕ್ಷರ ಮಂತ್ರ ಹೇಳ್ಕೊಡ್ತೀನಿ. ಏನೋ ಶನೇಶ್ವರನ ಬಗ್ಗೆ ಬೀಜಾಕ್ಷರ ಮಂತ್ರ ಕೊಡ್ತೀನಿ. ಹಾಗೆ ರಾಹುಕೇತು ಅವ್ರಿಗೂ ಆ ಮಂತ್ರ, ಆ ಒಂದೇ ಮಂತ್ರದಲ್ಲಿ ಅವ್ರದ್ದು ಮಂತ್ರ ಬೀಜಾಕ್ಷರ ಮಂತ್ರ ಕೊಡ್ತೀನಿ. ಗೊತ್ತಾಯ್ತಲ್ಲ? ಪ್ರತಿ ಶನಿವಾರ ನೆನ್ಪಿಟ್ಕೊಳ್ಳಿ. ಯಾವ ವಾರ? ಪ್ರತಿ ಶನಿವಾರ 48 ದಿನ. ಆಲ್ರೆಡಿ ಶ್ರಾವಣ ಮಾಸ 1 ತಿಂಗಳಿರುತ್ತೆ. 1 ತಿಂಗಳು ಮಾಡಿದ್ರೂ ಪರವಾಗಿಲ್ಲ, 4 ವಾರ ಬರುತ್ತೆ. ಎಷ್ಟೋ? 4 ವಾರ ಪ್ರತಿ ಶನಿವಾರ. ನೀವೇನು ಮಾಡಬೇಕು? ಬ್ಲ್ಯಾಕ್ ಗುಲ್ಗಂಜಿ, ಕಪ್ಪು ಗುಲ್ಗಂಜಿ ಇಟ್ಕೋಬೇಕು. ಎಲ್ಲಿ? ಮನೆಯಲ್ಲಿ, ದೇವ್ರ ಮನೆಯಲ್ಲಿ ಒಂದು ಕಪ್ಪನಲ್ಲಿ ಇಟ್ಕೊಬಿಟ್ಟು ಒಂದೊಂದೇ ಗುಲ್ಗಂಜಿ ಇನ್ನೊಂದು ಕಪ್ಪಿನಲ್ಲಿ ಹಾಕಬೇಕು. ಅಲ್ಲಿ ಬಟ್ಟೆ ಇರಬೇಕು, ಕಪ್ಪು ಬಟ್ಟೆ ಯೂಸ್ ಮಾಡಬೇಕು. ಇಲ್ಲಿ ನೆನ್ಪಿಟ್ಕೊಳ್ಳಿ, ಕಪ್ಪು ವಸ್ತ್ರ ಯೂಸ್ ಮಾಡಬೇಕು. ನೀವು ಕೂಡ ಕಪ್ಪು ಟವಲ್ ಹಾಕ್ಕೋಬೇಕು ಅಥವಾ ಕಪ್ಪು ಪಂಚೆ ಕಟ್ಕೋಬೇಕು. ಪಂಚೆ ಅಥವಾ ಕಪ್ಪು ಟವಲ್. ಆವತ್ತು ನೀವು ಪುಳಿಯೋಗರೆ, ಪಲಾವು, ಚಕ್ಕಲಿ, ಕೋಡುಬಳೆ ಇತ್ಯಾದಿ ನೈವೇದ್ಯ ಇಡಬೇಕು ಪ್ರತಿ ಶನಿವಾರ. ಅಥವಾ ಪಾಯಸನೂ ಇಡ್ಬೋದು, ಸ್ವೀಟು ಇಡ್ಬೋದು, ಖಾರನೂ ಇಡ್ಬೋದು. ಇಲ್ಲಿ ರಾಹು ಕೇತು ಶನೇಶ್ವರ ಈ 3 ಜನಕ್ಕೆ ಸೇರಿಸಿ ಒಂದು ಬೀಜಾಕ್ಷರ ಮಂತ್ರ ಕೊಡ್ತೀನಿ ನಾನು. ಗೊತ್ತಾಯ್ತಿಲ್ಲ? ಅದನ್ನು ನೀವು ಒಂದು ಸಾರಿ ನೋಡ್ಕೊಬಿಡಿ. ಬೀಜಾಕ್ಷರ ಮಂತ್ರ ನೋಡ್ಕೊಬಿಡಿ. ಬೀಜಾಕ್ಷರ ಮಂತ್ರ ನೋಡ್ಕೊಳ್ಳಿ. ನೋಡಿದ್ರಲ್ಲ? ಈ ಬೀಜಾಕ್ಷರ ಮಂತ್ರವನ್ನು ನೀವು ಒಂದು ಸಾರಿ ಬೀಜಾಕ್ಷರ ಮಂತ್ರ ಹೇಳಿಕೊಂಡು ಒಂದು ಗುಲ್ಗಂಜಿ ಎತ್ತಿ ಸೈಡ್ ಆಗಬೇಕು. ಒಂದು ಕಪ್ಪು ವಸ್ತ್ರ ಬಟ್ಟೆನಲ್ಲಿ, ಒಂದು ಬಟ್ಲಲ್ಲಿ 108 ಗುಲ್ಗಂಜಿ ಇಟ್ಕೋಬೇಕು. 108 ಇಲ್ಲ ಅಂದರೆ ಏನು ಮಾಡೋದು? 9 ಆದರೂ ಇಟ್ಕೊಳ್ಳಿ, 9 ಆದರೂ ಇಟ್ಕೊಳ್ಳಿ ಕಪ್ಪು ಗುಲ್ಗಂಜಿ. ಒಂದೊಂದು ಎತ್ತಿ ಸೈಡ್ ಆಗಬೇಕು. ಆವತ್ತು ನೀವು ದೇವ್ರ ಮನೆಯಲ್ಲಿ ಈ ರೀತಿ ಜಪ ಮಾಡಬೇಕು 108 ಸಾರಿ. 9 ಗುಲ್ಗಂಜಿ ಇರ್ತವೆ, 108 ಸಾರಿ ಆಗಬೇಕು. ಹಂಗಾರೆ ಎಷ್ಟು ಸಾರಿ ಆಗಬೇಕು? 11-12 ಸಾರಿ ಎತ್ತಾಗಬೇಕು. ಖಾಲಿ ಮಾಡಬೇಕು. 9 ಅಲ್ವಾ? 9 ಎಷ್ಟಾಗುತ್ತೆ? 108 ಸಾರಿ 11 ಸಾರಿ ಅಥವಾ 9 ಸಾರಿ ಮಾಡಿದ್ರೂ ಆಯಿತು, ನಡೀತದೆ. ಓಕೆನಾ? ಇದು 108 ಸಾರಿ ಆಗಬೇಕು. ಒಂದೊಂದು ಗುಲ್ಗಂಜಿ ಸೈಡ್ಗೆ ಆಗಬೇಕು. ಓಕೆನಾ? ಕಪ್ಪು ಗುಲ್ಗಂಜಿ. ಏನು ಆಹಾರ ಮಾಡಬೇಕು? ನೈವೇದ್ಯ ಪಾಯಸ, ಬಾತು, ಪುಳಿಯೋಗರೆನೂ ಮಾಡ್ಬೋದು, ಚಿತ್ರಾನ್ನ ಮಾಡ್ಬೋದು, ಏನಾದರೂ ಮಾಡ್ಬೋದು ಅಡುಗೆ, ನೋ ಪ್ರಾಬ್ಲಮ್. ಆದರೆ ಕಪ್ಪು ಬಟ್ಟೆ, ನೀಲಿ ಕಲರ್ ಹೂವು ಯೂಸ್ ಮಾಡಬೇಕು. ನೀಲಿ ಕಲರ್ ಹೂವು ಅಥವಾ ಕೆಂಪು ಕಲರ್ ಹೂವು ಯೂಸ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ. ಹೂವು ಯಾವುದು? ರೆಡ್ಡು ಅಥವಾ ನೀಲಿ ಬಣ್ಣದ್ದು ಯೂಸ್ ಮಾಡಬೇಕು, ಬಿಳಿದು ಯೂಸ್ ಮಾಡಬಾರ್ದು. ಓಕೆನಾ? ರಾಹು ಕೇತು ನಿಮ್ಮ ಮೊಬೈಲಲ್ಲೇ ಫೋಟೋ ಇರುತ್ತೆ, ಇಟ್ಕೋಬೋದು. ಶನೇಶ್ವರ ಇಟ್ಕೋಬೋದು. ಆದರೆ ಮಂತ್ರ ನಾನು ಹೇಳಿದ್ದೀನಲ್ಲ, ಅದನ್ನೇ ಮಾಡಬೇಕು. ಓಕೆನಾ? ಈ ರೀತಿ ನೀವು ಮಾಡಬೇಕು. ಎಷ್ಟು ವಾರ? 4 ವಾರ. ಆ ತಿಂಗಳಲ್ಲಿ ಶ್ರಾವಣ ಮಾಸದಲ್ಲಿ ಎಷ್ಟು ದಿನ ಬರುತ್ತೆ ಅಷ್ಟು. 5 ಶನಿವಾರ ಬಂದರೆ 5 ಶನಿವಾರ, 4 ಬಂದರೆ 4. ಆದರೆ ಬೆಳಗ್ಗೆ ಪೂಜೆ ಮಾಡಬೇಕು, ಸಂಜೆನೂ ಪೂಜೆ ಮಾಡಬೇಕು. ಸಂಜೆ ದೀಪ ಕಂಪಲ್ಸರಿ ಹಚ್ಚಬೇಕು. ಸಂಜೆ ದೀಪ. ಈ ರೀತಿ ನೀವು ಮಾಡಿದಾಗ ಶನೇಶ್ವರನಿಂದ, ರಾಹು ಕೇತುವಿಂದ, ಬಾಧೆಗಳಿಂದ ನೀವು ಮುಕ್ತರಾಗ್ತೀರ. ನಿಮಗೆ ಅವರು ಸ್ವಸ್ಥಿತಿನಲ್ಲಿ ಒಂದು ಯಥಾವತ್ತಾದ ಒಂದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಗ್ರಹಬಲದಲ್ಲಿ ಅವರು ನಿಮಗೆ ಅನುಕೂಲ ಮಾಡಿಕೊಡ್ತಾರೆ. ಸ್ಥಾನಗಳನ್ನು ಅವರು ಕಾಪಾಡಿಕೊಳ್ತಾರೆ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ.
ಗ್ರಹ ಬದಲಾವಣೆ ಆಗುತ್ತೆ, ಸ್ಥಾನ ಪಲ್ಲಟ ಆಗುತ್ತೆ, ಸ್ಥಾನ ಬದಲಾವಣೆ ಆಗುತ್ತೆ. ನಿಮಗೋಸ್ಕರ ಅವ್ರು ಸಹಾಯ ಮಾಡ್ತಾರೆ. ಶನೇಶ್ವರ ರಾಹುಕೇತು ಅಷ್ಟೇ ಅಲ್ಲ, ಸೂರ್ಯ ಭಗವಾನ ಚಂದ್ರ, ಓಂ ಶ್ರೀ ಸೂರ್ಯ ಸಂಧ್ಯಾ ಛಾಯ ಮತ್ತು ಸೂರ್ಯ ಭಗವಾನ, ಓಂ ಶ್ರೀ ರೋಹಿಣಿ ಮಾತಾ ಮಾತೃಶಕ್ತ ಚಂದ್ರ ಭಗವಾನ, ಓಂ ಶ್ರೀ ಮಂಗಳದೇವು, ಓಂ ಶ್ರೀ ಬುಧದೇವು, ಓಂ ಶ್ರೀ ತಾರಾಮಾತಾ ಗುರುದೇವು, ಓಂ ಶ್ರೀ ಜಯಂತಿ ಮಾತಾ ಶುಕ್ರದೇವು, ಓಂ ಶ್ರೀ ಶನೇಶ್ವರ ದೇವ್, ಓಂ ಶ್ರೀ ರಾಹುಕೇತು ದೇವ್. ಇವರು ನಿಮಗೆ ಸಹಾಯ ಮಾಡ್ತಾರೆ, ಯಾವುದೇ ಡೌಟ್ ಬೇಡ. ಈಗಾಗಲೇ ಗುಲ್ಗಂಜಿಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಹಿಂದಿನ ವಿಡಿಯೋಗಳು ನೋಡಿ, ಅದರಲ್ಲಿ ಎಲ್ಲ ಗ್ರಹಗಳ ಬಗ್ಗೆ ಇದೆ, ವಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಗ್ರಹ ಬಲ, ನಕ್ಷತ್ರ ಬಲ, ರಾಶಿ ಬಲ ಎಲ್ಲ ಕರೆಕ್ಟಾಗಿದ್ದರೆ ನಿಮ್ಮ ಜೀವನದಲ್ಲಿ ಏನೇ ಮಾಡೋಕ್ಕೆ ಹೋಗ್ರಿ, ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕ್ರಿ, ಏನೇ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗ್ರಿ, ಒಳ್ಳೆಯದಾಗುತ್ತೆ ಅಲ್ವಾ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಅದಕ್ಕೆ ನೀವು ಮಾಡಬೇಕಾದ್ರೆ ಕರ್ತವ್ಯಗಳನ್ನು ಮಾಡಬೇಕು. ಓಕೆನಾ. ಈ ಬೀಜಾಕ್ಷರ ಮಂತ್ರನ ನೀವು ಹೇಳ್ಕೊಟ್ಟಿದ್ದೀನಿ, ಬೀಜಾಕ್ಷರ ಮಂತ್ರನ ಜಪಿಸಿ ಇದನ್ನು ಮಾಡಿ ಮನೆಯಲ್ಲಿ ನಿಮ್ಗೆ ಒಳ್ಳೆಯದಾಗಲಿ. ಜಯಮಾರಿ ಪ್ರಶ್ನೆ ಕೇಳಿದ್ದಾರೆ, ಅದಕ್ಕಿದು ಉತ್ತರ. ನಿಮಗೂ ಈ ಸಂದೇಹಗಳಿರುತ್ತೆ. ಹಾಗೆ ಹಿಂದಿನ ವೀಡಿಯೋಗಳೆಲ್ಲ ನೋಡಿ, ಒಂದು ಸಾರಿ ನೋಡ್ಬಿಟ್ರೆ ಆಗಲ್ಲ ವೀಡಿಯೋಗಳು, ಪದೇ ಪದೇ ನೋಡಬೇಕು. ಗುಲ್ಗಂಜಿಗಳ ಬಗ್ಗೆ ಈಗಾಗಲೇ ಒಂದು ಆದಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಆದರೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಗುಲ್ಗಂಜಿಗಳು ಮಕ್ಕಳ ಕೈಗೆ ಸಿಗಬಾರ್ದು. ಮಕ್ಕಳೇನು ಮಾಡ್ತಾರೆ, ಅಗದ್ಬಿಟ್ಟು ನುಂಗೋದು, ಯಾರಾದರೂ ಪುಡಿ ಮಾಡಿ ಮಕ್ಕಳಿಗೆ ಕುಡಿಸೋದು. ಅವ್ರು ಯಾರೋ ಒಂದು ಪ್ರಶ್ನೆ ಕೇಳಿದ್ರು ನಾನು ಮಾತಾಡಲಿಕ್ಕೆ ಜಯಮ್ಮ ಅವ್ರಿಗೆ ಫೋನಲ್ಲಿ ಹೇಳಿದೆ, ಅವ್ರ ನಂಬರ್ ಕೊಟ್ಟೆ, ಜಯಮ್ಮ ಅವ್ರ ನಂಬರ್ ಮಾತಾಡಲಿಕ್ಕೆ. ಅವರು ಜಯಮ್ಮ ಅವ್ರ ಹತ್ರ ಮಾತಾಡಿದ್ರಂತೆ. ಜಯಮ್ಮ ಅವ್ರು ಕೇಳಿದ್ರಂತೆ, ಹಸಿರು ಗುಲ್ಗಂಜಿ ಬೇಕು ಅಂತ ಆ ಮನುಷ್ಯ ಕೇಳಿದ್ದಾನೆ. ಜಯಮ್ಮ ಅವರು ಹಸಿರು ಗುಲ್ಗಂಜಿ ನಿಮಗೆ ಸಿಕ್ಕಿದರೆ ಏನು ಮಾಡ್ತೀರಾ ಅಂತ ಜಯಮ್ಮ ಅವ್ರು ಕೇಳಿದ್ದಾರೆ. ಅದನ್ನು ಪುಡಿ ಮಾಡಿ ಮಗನಿಗೆ ಕುಡಿಸ್ಬಿಡ್ತೀನಿ ಅಂತ ಆ ಮನುಷ್ಯ ಹೇಳಿದ್ದಾನೆ. ನೋಡ್ರಿ ಹೆಂಗಿದೆ ಕತೆ ರೀ. ಅದು ಪುಡಿ ಮಾಡಿ ಕುಡಿಸಿದ್ರೆ ಸತ್ತು ಹೋಗ್ತಾರೆ, ಹುಷಾರಾಗಿರ್ರಿ. ವಿಷ ಅದು. ಯಾವುದೇ ಗುಲ್ಗಂಜಿಯನ್ನು ಪುಡಿ ಮಾಡಿ ಹುಣ್ಣುಗಳಿಗಾಗಲಿ, ಕಣ್ಣಿಗಾಗಲಿ, ಬಾಯಲ್ಲಾಗಲಿ ತಿನ್ನೋದು, ಕುಡಿಯೋದು, ಆ ಪುಡಿನ ಬಳಸೋದು ಮಾಡಬಾರ್ದು. ಅದನ್ನೇನಿದ್ರೂ ವೈದ್ಯರು, ಸಂಶೋಧಕರು ಪುಡಿ ಮಾಡಿ ಅವ್ರು ಹೆಂಗೋ ಬಳಸ್ಕೊಳ್ತಾರೆ ಔಷಧಿ ತಯಾರು ಮಾಡೋವಾಗ. ಅದು ಅವ್ರ ಕೆಲಸ, ನಿಮ್ಮ ಕೆಲಸ ಅಲ್ಲ. ಯಾವ ಕಾರಣಕ್ಕೂ ಬಾಯೆಲ್ಲ ಹಗಿಬಾರ್ದು. ಪುಡಿ ಮಾಡಿ ಅದನ್ನು ತಿನ್ನಬಾರ್ದು, ಕುಡಿಬಾರ್ದು. ಬೀಜಾನ ಅದೇ ಅದರ ಎಲೆ, ಕಾಂಡ, ತೊಗಟೆ, ಬೇರು ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಟೀ ಕಾಫಿನಲ್ಲಿ ಯೂಸ್ ಮಾಡ್ಬೋದು. ಆದರೆ ಬೀಜಾನು ಯೂಸ್ ಮಾಡಬಾರ್ದು, ನೆನಪಿಟ್ಕೊಳ್ಳಿ. ಓಕೆನಾ. ಇಷ್ಟು ಮಾತ್ರ. ಓಕೆ. ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳಿದ್ದು ನಾನು, ಗೊತ್ತಿರೋರಿಗೇನು ಬೇಕಿಲ್ಲ. ಹಾಗೆ ಅಕ್ಕಪಕ್ಕದವ್ರಿಗೂ ನೀವು ತಿಳಿಸಿ, ತಪ್ಪೇನಿಲ್ಲ, ಜ್ಞಾನ ಕೊಡಿ. ಹಿಂಗೆಲ್ಲ ಮಾಡಬಾರ್ದು ಅಂತ. ಸರಿನಾ. ಓಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೂ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಅಂದ್ರೆ ಹಾಕ್ಕೊಳ್ಳಿ. ಹಾಗೆ ನನ್ನ ನಂಬರ್ ಇರುತ್ತೆ, ಇಲ್ಲ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಸಪ್ತಚಕ್ರಗಳ ಕುಂಡಲಿನಿ ಯೋಗ ಸಾಧನೆ ಇದೆಲ್ಲ ಇರುತ್ತೆ. ಹಾಗೆ ಜ್ಯೋತಿಷ್ಯ ಶಾಸ್ತ್ರ, ಹಾಗೆ ಪ್ರಶ್ನೆಶಾಸ್ತ್ರ, ಹಾಗೆ ತಾಂಡೂಲ ಶಾಸ್ತ್ರ ಇಲ್ಲಿ ಇರುತ್ತೆ. ಜಯಮ್ಮ ಅವರು ಅದನ್ನು ಮಾಡ್ತಾರೆ. ಹಾಗೆ ಅವ್ರದ್ದೇ ಒಂದು ಚಾನಲ್ ಇದೆ, ಜಯಮ್ಮವ್ರದ್ದು ಒಂದು ಚಾನಲ್ ಇದೆ, ನೀವು ನೋಡ್ಬೋದು. ಸನಾತನ ಜ್ಞಾನ ಭಂಡಾರ ಅಂತ. ಆ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅದರಲ್ಲಿ ಅವರು ವೀಡಿಯೋಗಳು ಹಾಕ್ತಾರೆ, ಗ್ರಹಬಲಗಳ ಬಗ್ಗೆ, ನಕ್ಷತ್ರದ ಬಗ್ಗೆ ಇವೆಲ್ಲ ಹಾಕ್ತಾರೆ. ನೋಡಿ, ಹಬ್ಬಗಳ ಬಗ್ಗೆ ಎಲ್ಲ ಹಾಕ್ತಾರೆ, ಮಾಹಿತಿ ಇರುತ್ತೆ. ನೋಡಿ, ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಮನವಿ ಮಾಡ್ಕೊಳ್ತಾಯಿದ್ದೀನಿ. ಓಕೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಧನ್ಯವಾದಗಳು ಗುರುಗಳೇ, ಇಷ್ಟೊಂದು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಯೂಸ್ಫುಲ್ ಆಗಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ಕಪ್ಪು ಗುಲಗಂಜಿ ಬಗ್ಗೆ ಗುರುಗಳು ತುಂಬ ವಿವರಣೆ ಕೊಟ್ಟಿದ್ದಾರೆ ನಿಮಗೆ. ಇದರಿಂದ ನಿಮಗೆ ಬಹಳ ಉಪಯೋಗ ಆಗುತ್ತೆ ಅಂತ ನಂಬ್ಕೊಂಡಿದ್ದೀನಿ. ಅದೇ ರೀತಿ ಇನ್ನು ನಮ್ಮ ಗುರುಕುಲದಲ್ಲಿ ನೀವು ವಿದ್ಯಾಭ್ಯಾಸ ಅಂದರೆ ಆಧ್ಯಾತ್ಮದ ಬಗ್ಗೆ ಏನಾದರೂ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಗುರುಕುಲಕ್ಕೆ ಸೇರಿಕೊಳ್ಳಿ. ಅಲ್ಲಿ ತುಂಬ ಜನ ಗುರುಗಳಿದ್ದಾರೆ, ನಿಮಗೆ ಸಾಕಷ್ಟು ಆಧ್ಯಾತ್ಮದ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತಾರೆ.